ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರ ಕಾಗವಾಡ ತಾಲೂಕಿನ ಸಿರಗುಪ್ಪಿ ಕಾರ್ಯಕರ್ತರು 650ಕ್ಕೂ ಹೆಚ್ಚು ಲೀಡ್ನಲ್ಲಿ ಅಭ್ಯರ್ಥಿಯು ಬಹುಮತ ಪಡೆದಿದ್ದು ನಮ್ಮ ಊರಿನ ಕಾಂಗ್ರೆಸ್ ಕಾರ್ಯಕರ್ತರ ಶ್ರಮ ಎಂದು ಹೇಳಿದರು. ಶಿರಗುಪ್ಪಿ ಗ್ರಾಮದಲ್ಲಿ 7,000 ಮತಗಳು ಇದ್ದು 650 ಮತಗಳ ಲೀಡ್ನಲ್ಲಿ ಅಭ್ಯರ್ಥಿ ಇದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾದ ಸುಭಾಷ್ ಪಾಟೀಲ್, ರಾಜು ಚೌಗ್ಲೆ, ಸುರೇಶ್ ಚೌಗ್ಲೆ, ಅಫ್ರೋಜ್ ಕಣ್ವಾಡೆ, ಯಶವಂತ್ ಕಾಂಬ್ಳೆ, ಜಗದೀಶ್ ಕುಷ್ನಾಳ್, ಪ್ರಕಾಶ್ ಹೇಮಗೇರೆ ಉಪಸ್ಥಿತರಿದ್ದರು. 3,314 ಒಟ್ಟಾರೆ ಶಿರಗುಪ್ಪಿ ಗ್ರಾಮದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಕಾಸ್ಟಿಂಗ್ ಆಗಿದೆ. ಟೋಟಲ್ ನಿಮ್ಮ ಶಿರಗುಪ್ಪಿ ಪಂಚಾಯತಿಯಲ್ಲಿ ಬರುವ ಮತ ಎಷ್ಟದಾವ್ದು? ಅಂದಾಜು 7,400ವರೆಗೆ ವೋಟಿಂಗ್ ಇದೆ. 7,400. ಕಾಂಗ್ರೆಸ್ಗೆ ಎಷ್ಟು ಲೀಡ್ ಕೊಟ್ಟರು ನಿಮ್ಮ ಊರಿಗೆ? 698 ವೋಟ್ಗಳು ಲೀಡ್ ಆಗಿದೆ. ಅಭಿವೃದ್ಧಿ ಬಗ್ಗೆ ಏನು ಹೇಳ್ತಾರೆ ಸರ್? ನೋಡಿ, ನಾವು ಇದುವರೆಗೆ ನೋಡ್ತಾ ಬಂದಿದ್ವಿ, ನಮ್ಮ ಚಿಕ್ಕೋಡಿ ಕ್ಷೇತ್ರಕ್ಕೆ ಒಬ್ಬ ಅಭಿವೃದ್ಧಿಯ ಹರಿಕಾರರು ಬೇಕಾಗಿದ್ದಾರೆ ಅಂತ ನಮ್ಗೆ ಭಾಳ ದಿವಸದಿಂದ ಒಂದು ಆಸೆ ಇತ್ತು. ಈಗ ಅದು ನಮಗೆ ಸಿಕ್ಕಿದೆ ಅಂತ ನಮ್ಗೆ ಅನಿಸುತ್ತೆ. ಯಾಕಂದರೆ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ. ಇದಕ್ಕಿಂತ ಮೊದಲು ಕೂಡ ಬಹಳಷ್ಟು ಅವರು ಬರೇ ಚಿಕ್ಕ ಚಿಕ್ಕ ರಸ್ತೆ ಗಟಾರ ಅಷ್ಟೇ ಅಲ್ಲದೇ ದೊಡ್ಡ ದೊಡ್ಡ ವಿಷಯಗಳಲ್ಲಿ, ಅದು ನೀರಾವರಿ ಇರ್ಬೋದು ಅಥವಾ ಬೇರೆ ಬೇರೆ ಕೆರೆ ತುಂಬೋ ಕಾರ್ಯಕ್ರಮಗಳು ಇರ್ಬೋದು ಅಥವಾ ಬೆಳಗಾವಿಯಲ್ಲಿ ಈಗ ಸದ್ಯ ಹಮ್ಮಿಕೊಳ್ಳುತ್ತಾ ಇರುವಂಥ ಓವರ್ ಬ್ರಿಡ್ಜ್ ಇರ್ಬೋದು, ಇಂಥ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳನ್ನು ನಿಭಾಯಿಸುವಂಥ ಒಬ್ಬ ಸಕ್ಷಮ ರಾಜಕಾರಣಿಗಳು ನಮಗೆ ಬೇಕಾಗಿದ್ದರು. ಅದೇ ಪ್ರಕಾರ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಆರಿಸಿಕೊಟ್ಟು ಒಬ್ಬ ಯಂಗಿದ್ದಾರೆ, ಅತ್ಯಂತ ಕಮ್ಮಿ ವಯಸ್ಸಿನಲ್ಲಿ ಇವತ್ತು ಲೋಕಸಭೆಗೆ ಆರಿಸಿ ಹೋಗಿದ್ದಾರೆ. ಅದಕ್ಕೆ ಅದು ಆ ದೃಷ್ಟಿಕೋನದಿಂದ ಕೂಡ ನಮಗೆ ಬಹಳಷ್ಟು ಹೆಮ್ಮೆ ಇದೆ. ಒಬ್ಬ ಚಿಕ್ಕ ವಯಸ್ಸಿನ ಅಭ್ಯರ್ಥಿಯನ್ನು ನಾವು ಆರಿಸಿಕೊಟ್ಟಿದ್ದೀವಿ. ಅವು ಇನ್ನು ಮುಂದಿನ ದಿನಮಾನದಲ್ಲಿ ಅವರಲ್ಲಿ ಎನರ್ಜಿ ಇದೆ, ಅವರಲ್ಲಿ ಒಂದು ಏನೋ ಮಾಡಬೇಕು ಅನ್ನೋ ಹುಮ್ಮಸ್ಸಿದೆ. ಹಾಗೂ ಕೋವಿಡ್ನಲ್ಲೂ ಕೂಡ ಬಹಳಷ್ಟು ಓಡಾಡಿದ್ದಾರೆ. ಅದೇ ಪ್ರಕಾರ ಒಂದು ಒಳ್ಳೆಯ ರಾಜಕೀಯ ಫ್ಯಾಮಿಲಿಯಿಂದ ಬಂದಿದ್ದಾರೆ. ಹೀಗಾಗಿ ಎಲ್ಲ ಅನುಭವ ಇದೆ ಅವರಿಗೆಲ್ಲ. ಇದು ಎಲ್ಲ ಕಡೆನೂ ಕನೆಕ್ಷನ್ ಇದೆ. ಅದ್ರ ಸಲುವಾಗಿ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳು ಆಗ್ತವೆ ಅನ್ನೋ ಭರವಸೆ ನಮಗಿದೆ. ಮೊದಲು ಪ್ರಕಾಶನ ಹುಕ್ಕೇರಿ ಅವರು ಇದ್ದಾಗ ಅವೆಲ್ಲ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ರು. ಅದರ ನಂತರದ ಈ ಕಾಲದಲ್ಲಿ ಅಷ್ಟೊಂದು ಈ ಕಡೆ ಲಕ್ಷ್ಯ ಕೊಡಲಿಲ್ಲ ಈಗ ಬಂದಂಥ ಸಂಸದರು. ಅದಕ್ಕಾಗಿಯೇ ಈ ಭಾಗದ ಜನ ಸ್ವಲ್ಪ ಅವ್ರ ಮೇಲೆ ನಾರಾಜಾಗಿ ಯಾವತ್ತೂ ಕೆಲಸನೇ ಇರಲಿಲ್ಲ. ಹಾಗೆ ಅದೇ ಒಂದು ದೃಷ್ಟಿಕೋನದಿಂದ ಇರಲಿ, ಮಹಾರಾಷ್ಟ್ರ ಇರಲಿ, ಯಾರದೇ ಇರಲಿ, ಮಹಾರಾಷ್ಟ್ರವು ಕರ್ನಾಟಕದ ಸಮನ್ವಯತೆಯಿಂದ ನಡೀತಾ ಇರುವಂಥ ಕೆಲಸಗಳು ಅವೆಲ್ಲ. ಇಲ್ಲಿ ಒಳಗಡೆ ನಮ್ಮ ಕುಡ್ಚಿ ಬ್ರಿಡ್ಜ್ ಕೂಡ ನಡೀತಾ ಇದೆ. ಅದಕ್ಕಿಂತ ಮೊದಲು ಒಂದು ಮೊಳವಾಡ್ ಬ್ರಿಡ್ಜ್ ನಡೀತಾ ಇದೆ. ಸೊ ಹಿಂಗಾಗಿ ಈ ಎಲ್ಲ ಕೆಲಸಗಳು ಇನ್ನು ಮುಂದೆ ನಡೀತಾವೆ ಅಂಥೇಳಿ ಒಂದು ನದಿ ದಂಡೆ ಇದಿದೆ. ಒಂದು ಎರಡನೇದು, ಪ್ರತಿ ವರ್ಷನೂ ಕೂಡ ಇನ್ನೊಂದು ಹೊಸ ವಿಷಯ ನಿಮ್ಗೆ ಹೇಳ್ಬೇಕಂದ್ರೆ, ಪ್ರತಿ ವರ್ಷನೂ ಕೂಡ ಕೃಷ್ಣಾ ನದಿಯಲ್ಲಿ ನಮಗೆ ಬೇಸಿಗೆಯಲ್ಲಿ ನೀರು ಕಮ್ಮಿ ಬೀಳ್ತಾ ಇದೆ. ಯಾಕಂದ್ರೆ ಕೃಷ್ಣಾ ನದಿಯಿಂದ ಅಷ್ಟೊಂದು ನೀರನ್ನ ಆಚೆ ಈಚೆ ಬಳಕೆ ಮಾಡಲಾಗ್ತಾ ಇದೆ. ದೊಡ್ಡ ಹೊಳೆ ಇದ್ರೂ ಕೂಡ ಅದರಿಂದ ಹೆಚ್ಚಿಗೆ ಬಳಕೆ ಆಗ್ತಾ ಇರೋದ್ರಿಂದ ಕೃಷ್ಣಾ ನದಿ ದಡದಲ್ಲಿರುವ ಕೃಷ್ಣಾ ನದಿ ನೀರನ್ನು ಉಪಯೋಗಿಸ್ಕೊಂಡು ಕೃಷಿ ಮಾಡ್ತಾ ಇರುವ, ಕಬ್ಬು ಬೆಳೀತಾ ಇರುವ ರೈತರಿಗೆ ಸತೀಶ್ ಜಾರಕಿಹೊಳಿ ಅವರಿಂದ ಒಂದು ಬಹಳಷ್ಟು ನಮಗೆ ಅಪೇಕ್ಷೆ ಇದೆ. ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅನ್ನೋರಿಂದ ಅದರ ಸ್ಯಾಂಪಲ್ನು ಕೂಡ ಎಲೆಕ್ಷನ್ನಲ್ಲಿ ನಮ್ಗೆ ಸಿಕ್ಕಿದೆ. ಏನಪ್ಪಾ ಅಂದರೆ, ಅವ್ರು ಯಾವಾಗ ಕುಡಿಯೋ ನೀರಿಗೂ ಇಲ್ಲಿ ಪ್ರಾಬ್ಲಮ್ ಆಗಿತ್ತು ಆವಾಗ ಹಿಡ್ಕಲ್ ಡ್ಯಾಮ್ನಿಂದ 1 TMC ನೀರು ಕೂಡ ಹರಿಸಿದ್ರು. ಅದಕ್ಕಾಗಿಯೇ ಇದೊಂದು ಥರದ ಅವ್ರು ಮುಂದೇನು ಅದ್ರ ಬಗ್ಗೆ ಪ್ಲ್ಯಾನ್ ಹೇಳಿದ್ದಾರೆ. ಸೊ ಇದೆಲ್ಲನೂ ಕೂಡ ಒಂದು ಆಶಾಭಾವನೆ ನಮ್ಮ ನದಿ ತೀರದ, ಕೃಷ್ಣಾ ನದಿ ತೀರದ ಜನರಿಗೆ ಇದೆ ಮತ್ತು ಆಗುತ್ತೆ ಅಂತ ನಮಗೆ ಭರವಸೆನೂ ಕೂಡ ಇದೆ. ಈಗ ಕಾಗವಾಡ ಮತಕ್ಷೇತ್ರದೊಳಗೆ ರಾಜಣ್ಣ ಕಾಗೇಯವರ ಅಂದ್ರೆ ಸಭೆಗೆ ಯಾವಾಗ ಸ್ಪರ್ಧೆ ಮಾಡಿದ್ರಲ್ಲ, ಅವ್ರಿಗಿಂತ ಹೆಚ್ಚು ಲೀಡ್ ಈಗ ನಾವು ಲೋಕಸಭಾಕ್ಕೆ ಕೊಟ್ಟಿವಿ. ಆವಾಗ ಗ್ಯಾರಂಟಿ ಸ್ಕೀಮ್ ಸರ್ಕಾರದಿಂದ ಘೋಷಣೆ ಆಗಿತ್ತು. ಆದರೆ ಇವಾಗ ಏನಾಯಿತು, ಗ್ಯಾರಂಟಿ ಪ್ರಾಕ್ಟಿಕಲಿ ಪ್ರತಿ ಜನರಿಗೆ ಮುಟ್ಟಿದ್ರಿಂದ
ಈ ಅಂಕಿ ಒಂದು ಸ್ವಲ್ಪ ಹೆಚ್ಚಾಗಿ ಅಂದ್ರೆ ಕಂಡು ಬಂದಿದೆ ಅಂತ ನಮ್ಮ ಅನಿಸಿಕೆ. ಹೊರತಾಗಿ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಾಯ್ತಂದ್ರೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನುವಂಥ ಬಹಳ ದಿನದಿಂದ ಬೇಡಿಕೆ. ಅದಕ್ಕೆ ಈಗ ಟೋಟಲಿ ಜಾರಕಿಹೊಳಿ ಅವರು ಈ ವಿಷಯವನ್ನು ಲೋಕಸಭೆಯಲ್ಲಿ ಆಗಲಿ ವಿಧಾನಸಭೆಯಲ್ಲಿ ಆಗಲಿ ಪ್ರಸ್ತಾವನೆ ಮಾಡಿ ಚಿಕ್ಕೋಡಿ ಜಿಲ್ಲೆ ಸಲುವಾಗಿ ಅವರು ಹೆಚ್ಚಿನ ಆಸಕ್ತಿ ವಹಿಸಬೇಕಂತ ನಮ್ಮದೊಂದು ಅನಿಸಿಕೆ. ನಿನ್ನೆ ಅವರು ಪ್ರೆಸ್ ಮೀಟ್ದಾಗ ಬೆಳಗಾವಿ ಜಿಲ್ಲೆದೆ ಬೆಳಗಾವಿ, ಗೋಕಾಕ್, ಚಿಕ್ಕೋಡಿ 3 ಜಿಲ್ಲೆ ಮಾಡ್ಬೇಕಂತೇಳಿ ಹೇಳಿದ್ದಾರೆ. ಹಾ. ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಸರ್? ಆಗಲಿ, ಏನು ಪ್ರಾಬ್ಲಮ್ ಇಲ್ಲ. ಬೆಳಗಾವಿ, ಗೋಕಾಕ್, ಚಿಕ್ಕೋಡಿ ಆಗಲಿ. ಆದರೆ ಜನರಿಗೆ ಅನುಕೂಲ ಆಗ್ತದಲ್ಲ. ಇದಕ್ಕೆ ಈಗ ನಾವು 100 ಕಿಲೋಮೀಟರ್ ಹೋಗಬೇಕಾದ್ರೆ ಜಿಲ್ಲಾ ಕೇಂದ್ರಕ್ಕೆ ಹೋಗಬೇಕಾದ್ರೆ ಅದೇ ಈಗಾಗಲೇ ಹೆಚ್ಚಿನ ಸೌಕರ್ಯ, ಜಿಲ್ಲಾ ಸೌಕರ್ಯ ಎಲ್ಲ ಚಿಕ್ಕೋಡಿಗೆ ಈಗಾಗಲೇ ಆಲ್ರೆಡಿ ಇದಾವೆ. ಈಗ ಬರೀ ಚಿಕ್ಕೋಡಿ ಘೋಷಣೆ ಮಾಡೋದು ಅಷ್ಟೇ ಬಾಕಿ. ಅದನ್ನು ಅವರೊಂದು ಸ್ವಲ್ಪ ಹೆಚ್ಚು ಲಕ್ಷ್ಯ ವಹಿಸಿ ಚಿಕ್ಕೋಡಿ ಜಿಲ್ಲೆ, ಗೋಕಾಕ್ ಮತ್ತು ಬೆಳಗಾವಿ. ನಿಮ್ಮ ಶಾಸಕರ ಬಗ್ಗೆ ಏನು ಹೇಳ್ತಾರೆ? ನಮ್ಮ ಶಾಸಕರ ಬಗ್ಗೆ ಅಭಿವೃದ್ಧಿ ಹರಿಕಾರ. ಅವರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದರಿಂದ 11,000 ಲೀಡ ಈ ಕ್ಷೇತ್ರಕ್ಕೆ ಕೊಡಲಿಕ್ಕಾಗಿದೆ. ಅವ್ರು ಯಾವುದೋ ಅಂದ್ರೆ ಹಂಗೆ ತಪ್ಪು ವಿಚಾರ ಮಾಡಿ ಅದರ ಒಳಗೆ ಹೊರಗೆ ಹಿಂಗೆ ಏನೂ ಕೆಲಸ ಮಾಡಿಲ್ಲ. ಎಲ್ಲರ ಮ್ಯಾಗ ನೆಟ್ವರ್ಕ್ ಒಳ್ಳೆ ಕೆಲಸ ಮಾಡಿದರು. ಅವರಿಗೆ ಅಂದ್ರೆ ಒಳ್ಳೆ ಕಾಂಗ್ರೆಸ್ ಪಕ್ಷದಾಗ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ ಮುಂದಿನ ದಿನದಲ್ಲಿ. ನಮ್ಮ ಹೆಸರು ಪ್ರಕಾಶ್ ಹೆಮ್ಮಿಗಿರಿ, ಶಿರಗುಪ್ಪಿ.